ಮಹಿಳೆಯನ್ನ ಪುಸಲಾಯಿಸಿ ತನ್ನ ಕಚೇರಿಯಲ್ಲೇ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪನವರ ವಿರುದ್ಧ ಭೀಮ್ ಆರ್ಮಿ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಅಯ್ಯನಪಾಳ್ಯ ಶ್ರೀನಿವಾಸ ಮೂರ್ತಿ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡುತ್ತಾ, ಮಹಿಳೆಯೊಬ್ಬರು ತಮ್ಮ ಜಮೀನು ವಿಚಾರವಾಗಿ ದೂರು ನೀಡಲು ಮಧುಗಿರಿ ಡಿವೈಎಸ್ಪಿ ಕಚೇರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಡಿವೈಎಸ್ಪಿ ರಾಮಚಂದ್ರಪ್ಪನವರು ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಎಂದು ಹೇಳಲಾಗಿ ಸುದ್ದಿ ಪ್ರಸಾರವಾಗಿದ್ದ ಹಿನ್ನೆಲೆಯಲ್ಲಿ ಈ ಒಂದು ಅಮಾನುಷ ಘಟನೆಯಿಂದ ಪೊಲೀಸ್ ಇಲಾಖೆಗೆ ಮತ್ತು ವ್ಯವಸ್ಥೆಯ ಮೇಲೆ ಸಾರ್ವಜನಿಕರಿಗೆ ಬೇಸರ ಮೂಡಿಸಿರುವುದಲ್ಲದೆ ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ವಿಶ್ವಾಸ ಕಳೆದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರಾಮಚಂದ್ರಪ್ಪನವರು ಪೊಲೀಸ್ ಇಲಾಖೆಯ ಉನ್ನತ ಹುದ್ದೆಯಾದ ಡಿವೈಎಸ್ಪಿ ಸ್ಥಾನದಲ್ಲಿದ್ದಾರೆ. ತಮ್ಮ ಸನ್ನಿಧಾನಕ್ಕೆ ದೂರದ ಪಾವಗಡದಿಂದ ಜಮೀನು ವ್ಯಾಜ್ಯದ ಬಗ್ಗೆ ದೂರು ಕೊಡಲು ಬಂದಂತಹ ಮಹಿಳೆಯನ್ನ ತನ್ನ ಕಚೇರಿಯಲ್ಲಿನ ಏಕಾಂತ ಗೃಹ ಅಥವಾ ಶೌಚಾಲಯದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಲೈಂಗಿಕ ಅನೈತಿಕ ಚಟುವಟಿಕೆ ಮಾಡಲು ಯತ್ನಿಸಿದ್ದಾರೆ. ಅದನ್ನು ಯಾರೋ ಕೆಲವರು ಕಿಟಕಿಯ ಮೂಲಕ ಚಿತ್ರೀಕರಣ ಮಾಡಿದ್ದು ಆ ವಿಡಿಯೋ ತುಣುಕು ಎಲ್ಲಾ ಕಡೆ ವೈರಲ್ ಆಗಿದೆ. ಹಾಗಾಗಿ ನಾವು ಇಂದು ಮನವಿಯನ್ನ ಸಲ್ಲಿಸುತ್ತಿದ್ದು, ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಾಗಿರುವ ವ್ಯವಸ್ಥೆಯೇ ಈ ರೀತಿಯಾಗಿ ವರ್ತಿಸಿದರೆ ಸಾರ್ವಜನಿಕರಾದ ನಾವುಗಳು ಯಾರಲ್ಲಿ ರಕ್ಷಣೆ ಪಡೆಯಬೇಕು ಎಂಬ ಪ್ರಶ್ನೆಯನ್ನ ಮಾನ್ಯ ವರಿಷ್ಠಾಧಿಕಾರಿಗಳ ಮುಂದೆ ಇಟ್ಟಿದ್ದೇವೆ. ಹಾಗೂ ಇಂತಹ ಘಟನೆ ಮತ್ತೊಮ್ಮೆ ಎಲ್ಲಿಯೂ ಮರುಕಳಿಸದಂತೆ ಆರೋಪಿತ ರಾಮಚಂದ್ರಪ್ಪನವರಿಗೆ ಕಾನೂನು ರೀತ್ಯ ಕಠಿಣ ಶಿಕ್ಷೆಯನ್ನ ವಿಧಿಸಲು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಪರವಾಗಿ ನಮ್ಮ ಸಂಘಟನೆಯ ವತಿಯಿಂದ ಮನವಿಯನ್ನ ಮಾಡಿದ್ದು, ಅವರು ಸಹ ಈ ಕುರಿತು ಪರಿಶೀಲಿಸಿ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿರುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಅಯ್ಯನಪಾಳ್ಯ ಶ್ರೀನಿವಾಸ ಮೂರ್ತಿ, ಜಿಲ್ಲಾ ಉಪಾಧ್ಯಕ್ಷರಾದ ನವೀನ್ ಕುಮಾರ್ ಕೆಎನ್, ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ಸುರೇಶ್ ಜಿಎಚ್ ಗಟ್ಲಹಳ್ಳಿ, ಮಧುಗಿರಿ ತಾಲೂಕು ಅಧ್ಯಕ್ಷರಾದ ನಟರಾಜ್ ಮೌರ್ಯ, ಮಧುಗಿರಿ ತಾಲೂಕು ಉಪಾಧ್ಯಕ್ಷರಾದ ಪ್ರದೀಪ್ ಕುಮಾರ್, ಬೋವಿ ವಡ್ಡರ ಮಹಾಸಭಾ ಯುವ ಜಿಲ್ಲಾ ಉಪಾಧ್ಯಕ್ಷರಾದ ರಂಗನಾಥ್ ಎಸ್ಆರ್, ಆಕಾಶ್, ಹರ್ಷವರ್ಧನ್, ಗುರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ದಯವಿಟ್ಟು ಅವ್ರನ್ನ ಕೂಡಲೇ ಇದನ್ನು ಮಾಡಿ ಗಮನಿಸಿ, ಯಾಕಂದರೆ ಎಲ್ಲರಿಗೂ ಒಂದೇನೇ ಅಲ್ವಾ ಸರ್? ಸರ್ ದಯವಿಟ್ಟು ಸರ್. ಆಮೇಲೆ ನಮ್ಮ ಗೃಹ ಮಂತ್ರಿ ಕ್ಷೇತ್ರದಲ್ಲಿ ಒಬ್ಬ ನೀಚ ಡಿವೈಎಸ್ಪಿ ಏನಿದ್ದಾನೆ ರಾಮಚಂದ್ರಪ್ಪ ಅಂತಕ್ಕಂಥನು, ಅವನು ಒಬ್ಬ ಮಹಿಳೆಗೆ, ನೊಂದ ಮಹಿಳೆ ನ್ಯಾಯ ಕೇಳೋಕ್ಕೆ ಅಂತ ಹೋದಾಗ ಬಾತ್ರೂಮಲ್ಲಿ ಕರ್ಕೊಂಡೋಗಿ ಇಂಥ ನೀಚ ಕೃತ್ಯ ಎಸಗಿದಾನಲ್ಲ, ಆತನ್ನು ಈ ಕೂಡಲೇ ಸೇವೆಯಿಂದ ವಜಾಗೊಳಿಸಿ ಅಮಾನತ್ ಮಾಡಬೇಕು ಅಂತ ಭೀಮ್ ಆರ್ಮಿ ಸಂಘಟನೆಯಿಂದ ಜಿಲ್ಲಾ ಉಪಾಧ್ಯಕ್ಷನಾಗಿ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್. ಎಲ್ಲರಿಗೂ ಜೈ ಭೀಮ್. ಇಂದು ಇವತ್ತೇನು ವಿಚಾರ ಅಂದರೆ, ಇವತ್ತು SP ಆಫೀಸಿಗೆ ಬಂದಿದ್ದೀವಿ ಅಂದರೆ, ಇವತ್ತು ಮದುವೆ ನಾವು ಆಲೇ ಒಂದು 2 ದಿನ ಆಯ್ತಲ್ವಾ? 2 ದಿನದ ಹಿಂದೆ ಒಂದು ಮಹಿಳೆಗೆ ಒಬ್ಬರು DSP, ಮಧುಗಿರಿ DSP ಒಂದು ಬಾತ್ರೂಮಲ್ಲಿ ಹೋಗಿ ಎಂಥ ಅಸಹ್ಯಕರವಾಗಿ ಆಗ್ತದೆ ಹೇಳೋಕ್ಕೆ, ರಾಮಚಂದ್ರಪ್ಪ ಅಂತಲ್ವ, ರಾಮಚಂದ್ರಪ್ಪನವರು ಹಿಂಗೇನು ಖರ್ಚೆ ಬಿಗ್ಗಿಯಾಗಿಲ್ವೋ ಇಲ್ಲ ಮನೆಗೆ ಹೆಣ್ಮಕ್ಳಿಲ್ವೋ ಗೊತ್ತಿಲ್ಲ. ಈ ಸಮಾಜ ನಮ್ಮ ತುಮಕೂರು ಜಿಲ್ಲೆ ಕಲ್ಪತರು ನಾಡಲ್ಲಿ ಇವತ್ತು ಪೊಲೀಸ್ ಇಲಾಖೆ ತಲೆ ತಗ್ಸೋಂಥ ಕೆಲಸ ಆಗಿದೆ. ಅದು ಮಧುಗಿರಿಲಿ ಸಹಕಾರ ಸಚಿವರೊಬ್ಬರವರೇ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ. ಇದು ಹೋಮ್ ಮಿನಿಸ್ಟ್ರು ಕ್ಷೇತ್ರ, ಪರಮೇಶ್ವರು ಉಸ್ತುವಾರಿ ಸಚಿವರು ಬೇರೆ ಆಗಿದ್ದಾರೆ. ಇಂಥ ಕ್ಷೇತ್ರದಲ್ಲೇ ಒಂದು ಹೆಣ್ಣು ಮಗಳಿಗೆ ಒಬ್ಬ ಬಲಾತ್ಕಾರ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ ಅಂದರೆ, ಈ ಸಾಮಾನ್ಯ ಜನರು ಈಗ ಸ್ಟೇಷನ್ಗೆ ಏನು ಹೋಗಬೇಕು, ಇನ್ನು ಮಹಿಳೆಯರು ಹೆದರ್ಕೊಂಬೇಕು ಸ್ಟೇಷನ್ಗೆ ಹೋಗೋಕೆ, ಏನಾರ ಕಂಪ್ಲೇಂಟ್ ಕೊಡೋಕ್ಕೆ. ದಯವಿಟ್ಟು ಅದಕ್ಕೆ ಇವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಲಿ. ಆಮೇಲೆ ಕಾನೂನು ರೀತಿ ಅವ್ನಿಗೇನಾಯ್ತೋ ಆ DSP ಕ್ರಮ ತಗೊಬೇಕು ಒಂದು. ಆಮೇಲೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಇಲ್ಲಾಂದರೆ ನಮ್ಮ ಭೀಮ್ ಆರ್ಮಿ ಸಂಘಟನೆಯಿಂದ ಉಗ್ರ ಹೋರಾಟವಾಗುತ್ತೆ.